ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಈಸಿ ಇರೋದೇನೆ, ಬಟ್ ಲುಕ್ ಅಂತೂ ಗ್ರ್ಯಾಂಡ್ ಲುಕ್ಕೇ ಕಾಣಿಸುತ್ತೆ. ಇದು ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಹಾಗೆಯೇ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಯಾರಿ ಹಿಂಭಾಗಕ್ಕೆ ಇಟ್ಕೊಂಡು ಈ ರೀತಿ ಕ್ರೋಶಾ ನೀಡಲು 9 ತೊಗೊಂಡಿದ್ದೀನಿ. ಈ ರೀತಿ 2 ಟೈಮ್ಸು ಸ್ಯಾರಿಗೆ ಸ್ಟಾರ್ಟಿಂಗು ಲಾಕ್ ಮಾಡಬೇಕು. ಅಲ್ಲಿಂದ 1 2 3 4 ಸಿಂಗಲ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅಲ್ಲಿಂದ 1 2 3 4 5 ಚೈನ್ ಹಾಕ್ತಾಯಿದ್ದೀನಿ. 5 ಸಿಂಗಲ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡಬೇಕು. ರೀತಿ ಸಿಂಗಲ್ ಲಾಕ್ ಆದಮೇಲೆ 1 2 3 4 5 6 ಸಿಂಗಲ್ ಚೈನ್ ಹಾಕ್ಕೊಂಡು ಸ್ಯಾರಿನ ಈ ರೀತಿ ಟರ್ನ್ ಮಾಡ್ಕೋಬೇಕು. ಸ್ಯಾರಿ ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಲಾಕ್ ಏನು ಮಾಡಿದ್ವಿ, ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತು ಸ್ಯಾರಿನ ಈ ರೀತಿ ಫ್ರಂಟಿಗೆ ತಿರುಗಿಸ್ಕೋಬೇಕು. ಅಲ್ಲಿಂದ ಮತ್ತೆ 1 2 3 ಸಿಂಗಲ್ ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ಇಲ್ಲಿಂದ ತ್ರಿಬಲ್ ಕ್ರೋಶಾ ಮಾಡಬೇಕು. ಈ 2 ಇತ್ತಲ್ವ, 2ರಲ್ಲಿ ಒಂದನ್ನು ತಗೊಂಡು ಅದಕ್ಕೆ ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ಎರಡಕ್ಕೊಂದು 2 ಮತ್ತು ಅಲ್ಲಿಂದ 2 ಸಲ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶಾ ಮಾಡಬೇಕು. ಇದೇ ರೀತಿ 12 ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. 1 5 6 ಚೈನ್ ಹಾಕಿದ್ವಲ್ಲ, ಗ್ಯಾಪ್ ಒಳಗಡೆ 12 ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. One 2 3 4 5 6 7 8 9 10 11 ಆಗಿದೆ. ಈಗ 12 ತ್ರಿಬಲ್ ಕ್ರೋಶಾ ಆಗಿದೆ. ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಯಾರಿನ ಸುಕ್ ಮಾಡ್ಕೊಬಿಡಿ. ಈ ರೀತಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಮಾಡಿ ಅಲ್ಲಿಂದ 1 2 3 4 5 ಚೈನ್
ಇವಾಗ 5 ಸಿಂಗಲ್ ಚೈನ್ ಆಗಿದೆ. ಇಲ್ಲಿಂದ 1 2 3 4 5 6 ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಇದೇ ರೀತಿ ಟರ್ನ್ ಮಾಡ್ಕೋಬೇಕು. ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅಲ್ಲೇ ಒಂದು ಸಲ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಸ್ಟ್ರೈಟ್ ಮಾಡ್ಕೋಬೇಕು. ರೀತಿ ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿಂದ 3 ಸಿಂಗಲ್ ಚೈನ್ 1 2 3 ಸಿಂಗಲ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಮತ್ತೆ ಇಲ್ಲಿಗೆ ಆವಾಗಲೇ ಮಾಡ್ದಂಗೆ ತ್ರಿಬಲ್ ಕ್ರೋಶಾ ಮಾಡಬೇಕು. ತ್ರೀ ಟೈಮು ಮಾಡಿದಾಗ ಎರಡಕ್ಕೊಂದು 3 ಟೈಮ್ಸ್ ಮಾಡಿದಾಗ ತ್ರಿಬಲ್ ಕ್ರೋಶಾ ಆಗುತ್ತೆ. ಇದೇ ರೀತಿ 12 ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ಇದನ್ನು ಒಂದೇ ಸ್ಟೆಪ್ನಲ್ಲಿ ನಾವು ಹಾಕೊಬೋದು. ಡಿಸೈನು ಶಂಕು ಡಿಸೈನ್ ಬರುತ್ತೆ. ಇವಾಗ 12 ಡಬಲ್ ಕ್ರೋಶಾ ಆಗಿದೆ. ಸೇಮ್ ಅದೇ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಇದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ 1 2 3 4 ಸಿಂಗಲ್ ಚೈನ್ ಹಾಕಿ ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮತ್ತು ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮತ್ತು ಅಲ್ಲಿಂದ 6 ಚೈನ್ 1 2 3 4 5 6 ಚೈನ್ ಹಾಕಿ ಸ್ಯಾರಿನ ಈ ರೀತಿ ಟರ್ನ್ ಮಾಡ್ಕೋಬೇಕು. ಇಲ್ಲಿ 4 ಚೈನು ಇಲ್ಲಿ ಕುಚ್ಚು ಬರುತ್ತೆ. ಮತ್ತು ಇಲ್ಲಿಂದ ಸೇಮ್ ತ್ರಿಬಲ್ ಕ್ರೋಶಾ ಮಾಡಬೇಕು. ಸ್ಯಾರಿ ಫುಲ್ಲು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಡಿಸೈನು ಈ ಥರ ಬರುತ್ತೆ. ಶಂಕು ಡಿಸೈನ್ ಬರುತ್ತೆ. ಇವಾಗ ನಾನು ಸ್ಯಾರಿ ಸೆರ್ಗುನ ನಾನು 3 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸೆಂಟ್ರಲ್ಲಿ ನಾನು ಬೇರೆ ಕಲರು ಥ್ರೆಡ್ ಯೂಸ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ 3 ಭಾಗ ಮಾಡ್ಕೊಂಡಿದ್ದೀನಿ. 1 2 3 ಭಾಗ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಭಾಗದಲ್ಲಿ ಪಿಂಕ್ ಕಲರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಗ್ರೀನ್ ಕಲರ್ ಹಾಕ್ಕೊತಾ ಇದ್ದೀನಿ, ಸೆರ್ಗಿನ ಕಲರು. ಮತ್ತು ಲಾಸ್ಟಿಗೆ ಎಂಡಿಗೆ ಪಿಂಕ್ ಕಲರೇ ಯೂಸ್ ಮಾಡೋಣ ಅಂತ ನಾನಿಲ್ಲಿ ಪಾರ್ಟ್ ಮಾಡಿಕೊಂಡು 3 ಪಾರ್ಟ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು. ಸ್ವಲ್ಪ ಹಿಂದೆ ಮುಂದೆ ಆದರೂ ನಡೆಯುತ್ತೆ. ಯಾಕಂದರೆ ಇಲ್ಲಿ ನಮಗೆ ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಥ್ರೆಡನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಥ್ರೆಡ್ಡಲ್ಲಿ ಕುಚ್ಚು ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ವಲ್ಪ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ.
ಬನ್ನಿ ನೋಡೋಣ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಇವಾಗ 12 ಡಬಲ್ ಕ್ರೋಶ ಆಗಿದೆ. ಇವಾಗ ಇಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದ ತಕ್ಷಣ ನಾವು ಇಲ್ಲಿ ಕುಚ್ಚು ಬರುತ್ತೆ, 2 ಶಂಕು ಡಿಸೈನ್ ಆದಮೇಲೆ ಒಂದು ಕುಚ್ಚು ಬರುತ್ತಲ್ವ, ಆ ಪ್ಲೇಸಿಗೆ ಥ್ರೆಡ್ ಬರೋ ಹಾಗೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಬೇರೆ ಕಲರ್ ಥ್ರೆಡ್ಡು ಇಟ್ಕೊಂಡು ಥ್ರೆಡ್ ಇತ್ತಲ್ವ, ಇದು ನೀಡಲ್ ಮೇಲೆ ಹಾಗೆ ಇರಲಿ, ಅದು ಹತ್ತಿರಕ್ಕೆ ಬರೋ ಹಂಗೆ ಸೇರಿಸಿ ಒಂದು ನಾಟ್ ಹಾಕ್ಕೋಬೇಕು. ಈ ರೀತಿ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಸ್ವಲ್ಪ ಹತ್ತಿರಕ್ಕೆ ಟ್ರಿಮ್ ಮಾಡಿಕೊಡಿ. ಹೀಗೆ ಇವಾಗ ನೆಕ್ಸ್ಟು ಬೇರೆ ಕಲರ್ ಥ್ರೆಡ್ ಇಲ್ಲಿಂದ ಯೂಸ್ ಮಾಡೋಣ. ಒನ್, 2, 3, 4 ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಕುಚ್ಚು ಬರುತ್ತೆ, ಹಾಗೆ ನಾವು ಜಾಯಿಂಟ್ ಮಾಡಿರೋದೇನು ಕಾಣಿಸಲ್ಲ, ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸೇಫ್ಟಿ ಪಿನ್ ಇತ್ತಲ್ಲ, ಇದನ್ನು ತೆಗೆದ್ಬಿಡೋಣ. ಇಲ್ಲಿಂದ ಸೇಮ್ ಅದೇ ರೀತಿ 1, 2, 3, 4, 5 ಸಿಂಗಲ್ ಚೈನ್ ಲಾಕ್ ಇರೋಕ್ಕೆ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಸಿಂಗಲ್ ಲಾಕ್, ಮತ್ತು ಅಲ್ಲಿಂದ 1, 2, 3, 4, 5, 6 ಸೇಮ್ ಅದೇ ಡಿಸೈನಲ್ಲಿ ನಾನು ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿ ಓಕೆ, ಇವಾಗ ನಾನು ಸ್ಯಾರಿ ಫುಲ್ಲು ಹಾಕಿ ರೆಡಿ ಮಾಡಿದ್ದೀನಿ. ನಾನಿಲ್ಲಿ ಡಬಲ್ ಕಲರು ಕುಚ್ಚು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ಗ್ರೀನ್ ಕಲರ್ ಇದೆ, ಇಲ್ಲಿಂದ ಪಿಂಕ್ ಕಲರ್ ಬರುತ್ತೆ. ಇಲ್ಲಿ ನಾನು ಇವರು ಬೀಡ್ಸ್ ಏನು ಬೇಡ ಅಂತ ಹೇಳಿದರು, ಹಾಗಾಗಿ ಇಲ್ಲಿ ಬರೀ ಒಂದೊಂದು ಸ್ಟೋನನ್ನು ಅಂಟಿಸಿದ್ದೀನಿ ಗ್ಲೂವಿಂದ. ನೀವು ಇಲ್ಲಿ ಬೀಡ್ಸ್ ಬೇಕಾದರೆ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಚಾರ್ಜ್ ಬಂದು 350 to 400 ಚಾರ್ಜ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.